in 11 years he made around 40 ಸಿನಿಮಾಗಳಲ್ಲಿ ಆಕ್ಟ್ ಮಾಡಿ, ಒಂದು 15 ಸಿನಿಮಾ ಡೈರೆಕ್ಷನ್ ಮಾಡಿ, 35 ಎಪಿಸೋಡ್ಸ್ ಆಫ್ ಮಾಲ್ಗುಡಿ ಡೇಸ್ ನ ಡೈರೆಕ್ಟ್ ಮಾಡಿ. ಹೆಂಗ್ ಸಾಧ್ಯ ಒಬ್ಬ ಮನುಷ್ಯನಿಂದ? ನನಗಂತೂ ಇಮ್ಯಾಜಿನ್ ಮಾಡೋಕ್ಕೂ ಆಗಲ್ಲ. ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ಮತ್ತೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹೇಳ್ತಾ ಇದ್ದೀನಿ, ಇದು ನಿಮ್ಮ ಲೈಫ್ ಸೂತ್ರ. ನಾನು ನಿಮ್ಮ ನವೀನ್. ಇನ್ನು ಯಾರು ಲೆಜೆಂಡ್ಸ್ ಲೈಫ್ ಸ್ಟೋರಿ ಬಗ್ಗೆ ತಿಳ್ಕೊಳ್ಬೇಕು ಅನ್ಕೊಂಡಿದ್ದಾರೆ, ನಂಗೆ ಸೂಕ್ತ ಚಾನಲ್ ಇಲ್ಲ ಅನ್ಕೊಂಡಿದ್ದೀರಾ? ಚಿಂತೆ ಮಾಡ್ಬೇಡಿ, ಇದು ಹೇಳ್ತಾ ಇದ್ದೀನಿ, ಇದು ನಿಮ್ಮ ಲೈಫ್ ಸೂತ್ರ. ನಾನು ನಿಮ್ಮ ನವೀನ್. ನಾನು ಇವತ್ತು ಯಾರ ಬಗ್ಗೆ ಮಾತಾಡ್ತೀನೋ ಅವ್ರೊಂಥರ ಫೇಮಸ್ ಲೆಜೆಂಡ್. ಒಬ್ಬ ಮನುಷ್ಯ 80 ವರ್ಷ ಇದ್ರೂನು ತನ್ನ ಕೆಲಸ ಮಾಡೋಕ್ಕಾಗಲ್ಲ. ಆದ್ರೆ ಈ ವ್ಯಕ್ತಿ ಇದ್ದಿದ್ದು ಬರೀ 35 ವರ್ಷ ನಮ್ ಜೊತೆ. ಆದ್ರೆ ಈ ವ್ಯಕ್ತಿ 80 ವರ್ಷ 100 ವರ್ಷ ಆದ್ರೂ ಆ ವ್ಯಕ್ತಿ ಮಾಡೋ ಕೆಲಸ ಯಾರ ಕೈಲೂ ಮಾಡಕ್ಕಾಗಲ್ಲ. ಹೌದು, ನಾನಿವತ್ತು ಯಾರ ಬಗ್ಗೆ ಮಾತಾಡ್ತಿದ್ದೀನಿ ಅಂದ್ರೆ ಫೇಮಸ್ ಲೆಜೆಂಡ್. ಆಟೋ ಓಡಿಸಿ ಆಟೋಗೆ ಬ್ರ್ಯಾಂಡ್ ವ್ಯಾಲ್ಯೂ ತಂದ್ರು. ಇವ್ರಿಗೆ ಕರಾಟೆ ಬರಲ್ಲ, ಕರಾಟೆ ಮಾಡಿ ಕರಾಟೆ ಕಿಂಗ್ ಆಗಿ ಕರಾಟೆಗೆ ಬ್ರ್ಯಾಂಡ್ ವ್ಯಾಲ್ಯೂ ತಂದ್ರು. ಇವರಿಂದ ಕನ್ನಡ ಇಂಡಸ್ಟ್ರಿಗೆ ಒಂದು ಬ್ರ್ಯಾಂಡ್ ವ್ಯಾಲ್ಯೂ ಬಂದು. ಹೌದು, ಈ ವ್ಯಕ್ತಿ ಬೇರೆ ಯಾರು ಅಲ್ಲ, ಇವರು ನಿಮ್ಮ ನೆಚ್ಚಿನ ಶಂಕರ್ ನಾಗ್ ಅವರು. ಈ ವ್ಯಕ್ತಿ ಲೈಫ್ ಬಗ್ಗೆ ತಿಳಿಯೋಣ. ಇನ್ನು ಯಾರು ಲೈಫ್ ಸೂತ್ರನ ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡ್ತಾ ಇರಿ. ಬನ್ನಿ ಮಂದೇನಾಗುತ್ತೆ ನೋಡೋಣ. 1954 ನವೆಂಬರ್ 9ನೇ ತಾರೀಕು ನಮ್ಮ ಕರ್ನಾಟಕದ ಹೊನ್ನಾವರದಲ್ಲಿ ಒಂದು ಮಗು ಹುಟ್ಟಿತ್ತು. ಆ ಮಗುವಿನ ಹೆಸರು ಶಂಕರ್. ಅವರ ತಂದೆಯ ಹೆಸರು ಸದಾನಂದ ನಾಗರಕಟ್ಟೆ ಹಾಗೂ ತಾಯಿ ಹೆಸರು ಆನಂದಿ. ಈ ವ್ಯಕ್ತಿ ಮನೆಯಲ್ಲಿ ಅಂತ ಐಶ್ವರ್ಯ ಅಂದ್ರೆ ತುಂಬಾ ಶ್ರೀಮಂತರಾಗಿರ್ಲಿಲ್ಲ. ಆದ್ರೆ ಶಿಸ್ತಿಗೆ, ಶಿಕ್ಷಣಕ್ಕೆ ಹಾಗೂ ಮೌಲ್ಯಗಳಿಗೆ ಕಡಿಮೆ ಇರ್ತಿರ್ಲಿಲ್ಲ. ನಂತರ ನಮ್ಮ ಶಂಕರ್ ನಾಗ್ ಅವರಿಗೆ ನೆಚ್ಚಿನ ಅಣ್ಣ ಇದ್ದಾರೆ. ಆ ವ್ಯಕ್ತಿ ಬೇರೆ ಯಾರು ಅಲ್ಲ, ಅವರು ಕೂಡ ಫೇಮಸ್ ಲೆಜೆಂಡ್ ಅನಂತ್ ನಾಗ್ ಅವರು. ಆ ವ್ಯಕ್ತಿ ಬಗ್ಗೆ ಒಂದಿನ ವಿಡಿಯೋ ಮಾಡ್ತೀನಿ, ಅಲ್ಲಿವರೆಗೂ ಲೈಫ್ ಸೂತ್ರನ ಫಾಲೋ ಮಾಡಿ. ಹೌದು, ಶಂಕರ್ ನಾಗ್ ಅವರು ಯಾವುದೇ ಸ್ಕೂಲ್ಗೆ ಹೋಗಿರಲಿಲ್ಲ, ಆದ್ರೆ ಶಿಕ್ಷಣದಲ್ಲಿ ತುಂಬಾ ಚುರುಕಾಗಿದ್ರು. ಈ ವ್ಯಕ್ತಿಗೆ ಪುಸ್ತಕ, ಸಂಗೀತ, ಗೀತೆ ಹಾಗೂ ರಂಗಭೂಮಿನೇ ತುಂಬಾ ಆಸಕ್ತಿ ಇತ್ತು. ಇದಾದ ನಂತರ ಶಂಕರ್ ಅವರು ಯಾವ್ದು ತಕ್ಕ ಮಟ್ಟಿಗೆ ಕಾಲೇಜ್ಗೆ ಹೋಗಿ, ನಂತರ ಅವರ ಪರಿಸ್ಥಿತಿ ಹೆಂಗೆ ಅಂದ್ರೆ ಕೆಲಸ ಹುಡುಕೋ ಪರಿಸ್ಥಿತಿ ಬರುತ್ತೆ. ಮುಂದೇನಾಗುತ್ತೆ ನೋಡೋಣ ಬನ್ನಿ. ಶಂಕರ್ ನಾಗ್ ಅವರ ಸ್ಥಾನನ್ನ ಇನ್ನು 10 ಜನ ಎತ್ಕೊಂಡ್ಬಂದ್ರು ಅದು ನಲ್ಸಕ್ಕಾಗಲ್ಲ ನಾವು, ಅದು ಪಕ್ಕಾ ಫಿಕ್ಸ್ಡ್. ಅದು Shankar Nag sir, person who made our Kannada industry get a right platform in rest of the places in country. ಒಂದು ಕೆಲಸಗಳು ಒಬ್ಬ ವ್ಯಕ್ತಿ 100 ವರ್ಷದಲ್ಲಿ ಮಾಡಕ್ ಸಾಧ್ಯ. ನಾನು ಹೇಳ್ದಂಗೆ ಕಾಲ ಬದಲಾದಂಗೆ ಶಂಕರ್ ನಾಗ್ ಅವ್ರಿಗೂ ಕಾಲೇಜ್ಗೆ ಹೋಗಿ ಒಂದು ಕೆಲಸ ಆಗ್ಬೇಕು ಅಂತ ಆಸಕ್ತಿ. ಇವರಿಗೆ ರಂಗಭೂಮಿಯಲ್ಲಿ ಆಸಕ್ತಿ ಇದ್ರು, ಬಟ್ ಅಂತ ಅವಶ್ಯಕತೆ ಸಿಗ್ತಿರಲಿಲ್ಲ, ಅಂತ ಅವಕಾಶ ಕೂಡ ಸಿಗ್ತಾ ಇರ್ಲಿಲ್ಲ. ನಂತರ ದುರದೃಷ್ಟವಶಾತ್ ಇವರು ಮುಂಬೈಗೆ ಹೋಗೋ ಪರಿಸ್ಥಿತಿ ಬಂತು. ಕೆಲ್ಸಕ್ಕೆ ಹೋಗೋರ ಅದೇ ಜೀವನ. ಇವ್ರು ನೀವು ನಂಬಲ್ಲ ಸ್ನೇಹಿತರೆ, ಬೆಳಿಗ್ಗೆ ಕೆಲ್ಸಕ್ಕೆ ಹೋಗಿ ಸಾಯಂಕಾಲ ರಂಗಭೂಮಿಗೆ ಹೋಗ್ಬಿಟ್ಟು ಆಕ್ಟ್ ಮಾಡ್ತಿದ್ರಂತೆ. ಸೊ ಇವ್ರ ಜೀವನ ಹಾಗಾಗಿತ್ತು. ಇವ್ರಿಗೆ ಕಲೆ ಮೇಲೆ ತುಂಬಾ ಆಸಕ್ತಿ ಇತ್ತು, ಅದಕ್ಕೆ ಈ ವ್ಯಕ್ತಿ ದೊಡ್ಡ ಸಾಧನೆಗಳು ಮಾಡಿರೋದು. ಈ ವ್ಯಕ್ತಿ ನಾನು ಹೇಳ್ದಂಗೆ ಬೆಳಿಗ್ಗೆ ಕೆಲ್ಸಕ್ಕೆ ಹೋಗಿ ಸಾಯಂಕಾಲ ರಂಗಭೂಮಿ ಬರ್ತಿದ್ರು. ಆ ಅದೃಷ್ಟವಶದ ಕಥೆ ಏನ್ ಗೊತ್ತಾ, ನಿಮ್ಗೆ ಯಾರಿಗೂ ಗೊತ್ತಿರ್ಲಿಲ್ಲ, ಈ ವ್ಯಕ್ತಿ ಫಸ್ಟ್ ಮೂವಿ ಕನ್ನಡ ಅಲ್ಲ. ಹೌದು, ಈ ವ್ಯಕ್ತಿ 1970ರಲ್ಲಿ ಸರ್ವಸಾಕ್ಷಿ ಅನ್ನೋ ಮರಾಠಿ ಮೂವಿಯಲ್ಲಿ ಶಂಕರ್ ಅವರು ಆಕ್ಟ್ ಮಾಡಿದ್ರು. ಇದನ್ನ ನೋಡಿ ನಮ್ಮ ಫೇಮಸ್ ಗಿರೀಶ್ ಕಾರ್ನಾಡ್ ಅವರು ಈ ವ್ಯಕ್ತಿ ಮುಂದೊಂದು ದಿನ ಒಳ್ಳೆ ನಟ ಆಗ್ತಾನೆ ಅಂತ ಹೇಳ್ಬಿಟ್ಟು ಆ ವ್ಯಕ್ತಿನ ಕರ್ಕೊಂಡ್ ಬಂದ್ಬಿಟ್ಟು ಒಂದಾನೊಂದು ಕಾಲದಲ್ಲಿ ನಮ್ಮ ಗಿರೀಶ್ ಕಾರ್ನಾಡ್ ಅವರು ಡೈರೆಕ್ಟ್ ಮಾಡಿದ ಚಿತ್ರಕ್ಕೆ ಹಾಕೊಳ್ತಾರೆ. ಶಂಕರ್ ನಾಗ್ ಅವರ ಫಸ್ಟ್ ಕನ್ನಡ ಮೂವಿ ಒಂದಾನೊಂದು ಕಾಲದಲ್ಲಿ. ಸ್ನೇಹಿತರೆ, ನೀವು ನಂಬಲ್ಲ, ಇದೇ ಮೂವಿ IFFI ಇಂದ ಬೆಸ್ಟ್ ಆಕ್ಟರ್ ಅವಾರ್ಡ್ ಕೂಡ ಶಂಕರ್ ನಾಗ್ ಅವರು ಕೊಡ್ತಾರೆ. ಎಷ್ಟೊಂದ್ ಜನ ಗೊತ್ತಿಲ್ಲ, ಎಷ್ಟೊಂದ್ ಜನ ಇವಾಗ್ಲೂ ಕೂಡ ನಮ್ಮ ಮೆಟ್ರೋ ಇದೆಯಲ್ಲ ಅದನ್ನ ಜಪಾನ್ ಪ್ಲಾನ್ ಅನ್ಕೊಂಡಿದ್ದಾರೆ. ಅಲ್ಲ, ಇದು 1980ರಲ್ಲೇ ನಮ್ಮ ಶಂಕರ್ ನಾಗ್ ಅವರು ಮುಂದೊಂದು ದಿನ ಬೆಂಗಳೂರಲ್ಲಿ ಟ್ರಾಫಿಕ್ ಜಾಸ್ತಿ ಆಗೋ ಚಾನ್ಸಸ್ ಇದೆ ಅಂತ ನಮ್ಮ ಮೆಟ್ರೋ ಹಾಗೂ ಸಬ್ ಅರ್ಬನ್ ರೈಲ್ 2 ಮೇಜರ್ ಪ್ಲಾನ್ ನ ಬ್ಲೂ ಪ್ರಿಂಟ್ ಅವಾಗ್ಲೇ ಹಾಕಿದ್ರು. ನಾನು ಮೊದಲನೇ ಸ್ನೇಹಿತರೆ, ಈ ವ್ಯಕ್ತಿಗೆ ಕರಾಟೆ ಕೂಡ ಬರಲ್ಲ, ಈ ವ್ಯಕ್ತಿಗೆ ಕರಾಟೆ ಕೂಡ ಕಲ್ತಿಲ್ಲ. ಆದ್ರೆ ಈ ವ್ಯಕ್ತಿ ಕರಾಟೆ ಮಾಡಿ ಪಿಕ್ಚರ್ ಅಲ್ಲಿ ಕರಾಟೆ ತರ ಆಕ್ಟ್ ಮಾಡಿ ಇವಾಗ ಕರಾಟೆ ಕಿಂಗ್ ಅಂತ ಅನ್ಸ್ಕೊಳ್ತಾರೆ. ಸ್ನೇಹಿತರೆ, ಈ ವ್ಯಕ್ತಿ ಆಟೋ ಓಡಿಸಿ ಆಟೋಗೊಂದು ಬ್ರ್ಯಾಂಡ್ ವ್ಯಾಲ್ಯೂ ತಂದು ಕೊಡ್ತಾರೆ. ನಾನು ಹೇಳ್ದಂಗೆ ಕರಾಟೆ ಬರಲ್ಲ, ಒಂದು ಕರಾಟೆ ಮಾಡಿ ಕರಾಟೆಗೆ ಒಂದು ಬ್ರ್ಯಾಂಡ್ ವ್ಯಾಲ್ಯೂ ತರ್ತಾರೆ. ಈ ವ್ಯಕ್ತಿಯಿಂದನೇ ಕನ್ನಡ ಇಂಡಸ್ಟ್ರಿಗೆ ಒಂದು ಬ್ರ್ಯಾಂಡ್ ವ್ಯಾಲ್ಯೂ ಬರ್ತದೆ. ಅದೇ ಮರಾಠಿ ಮೂವಿ ಮಾಡುವಾಗ ಆ ಮುಂಬೈ ಸಮಯದಲ್ಲೇ ಶಂಕರ್ ನಾಗ್ ಅವರು ಪ್ರೀತಿಯಲ್ಲಿ ಬೀಳ್ತಾರೆ. ರಂಗಭೂಮಿಯಲ್ಲೇ ಶಂಕರ್ ನಾಗ್ ಅವರು ಅರುಂಧತಿ ನಾಗ್ ಅವ್ರನ್ನ ಪ್ರೀತಿಸ್ತಾರೆ. ನಂತರ ಮದುವೆ ಆಗ್ತಾರೆ. ಸ್ನೇಹಿತರ, ಅದಾದ್ಮೇಲೆ ಸ್ನೇಹಿತರೆ, ನಿಮ್ಗೆ ಗೊತ್ತಾ 1987ರಲ್ಲಿ ನಮ್ಮ ಹೊರನಟ ಡಾಕ್ಟರ್ ರಾಜ್ಕುಮಾರ್ ಅವರು ಆಕ್ಟ್ ಮಾಡಿದ ಒಂದು ಮುತ್ತಿನ ಕತೆ ಮೂವಿ ವರ್ಲ್ಡ್ ರೆಕಾರ್ಡ್ ಮಾಡ್ತು ಅಂತ. ಹೌದು, ಆ ಟೈಮ್ ಅಲ್ಲಿ 1987ರಲ್ಲಿ ಯಾವುದೇ ಮೂವಿ ಅಂಡರ್
ವಾಟರ್ ಶೂಟ್ ಆಗಿಲ್ಲ. ನಿಮಗೆ ಗೊತ್ತಿಲ್ಲ ಸ್ನೇಹಿತರೆ, ಈ ಮೂವಿ ಕೂಡ ಡೈರೆಕ್ಟ್ ಮಾಡಿದ್ದು ನಮ್ಮ ಶಂಕರ್ ನಾಗ್ ಅವರು. ಈ ಮೂವಿನ ಅಂಡರ್ ವಾಟರ್ ಶೂಟ್ ಮಾಡೋದಕ್ಕೆ ಕೆನಡಾದಿಂದ ಕ್ಯಾಮ್ರಾ, ಜರ್ಮನಿಯಿಂದ ಕ್ಯಾಮ್ರಾಮನ್ ಹಾಗೂ ಇದನ್ನೆಲ್ಲ ಮಾಲ್ಡೀವ್ಸ್ ಶೂಟ್ ಮಾಡ್ತಾರೆ. ಇದಕ್ಕಿಂತ ಪ್ರಮುಖ ಸುದ್ದಿ ಏನ್ ಗೊತ್ತಾ, ಇಡೀ ಚಿತ್ರದ ಶೂಟಿಂಗ್ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಯಾವುದೇ ಆಕ್ಸಿಜನ್ ಮಾಸ್ಕ್ ಇಲ್ಲದೆ ಅಂಡರ್ ವಾಟರ್ ಶೂಟ್ ಮಾಡ್ತಾರೆ. ಆಗ ರಾಜ್ಕುಮಾರ್ ಅವರಿಗೆ 56 ವರ್ಷ. ಹೌದು ಸರ್, ಈ ವ್ಯಕ್ತಿ ಮಾಡಿರೋ ಕಥೆಗಳು, ಈ ವ್ಯಕ್ತಿ ಮಾಡಿರೋ ಕೆಲಸಗಳು ಇವಾಗ್ಲೂ ಕೂಡ ಆ ವ್ಯಕ್ತಿ ಮಾಡಿರೋ ಎಷ್ಟೋ ರೆಕಾರ್ಡ್ ಕೂಡ ಎಷ್ಟೊಂದ್ ಜನ ಡೈರೆಕ್ಟರ್ ಮಾಡಕ್ಕಾಗಲ್ಲ ಸ್ನೇಹಿತರೆ. ಕೊನೆದಾಗಿ ಹೇಳೋದಾದ್ರೆ ಬೇಜಾರಿನ ಸಂಗತಿ, ಈ ಕತೆ ನಿಮಗ್ ಗೊತ್ತಿಲ್ಲ. ಇದು 1990 ಸೆಪ್ಟೆಂಬರ್ 30ರಲ್ಲಿ ಶಂಕರ್ ನಾಗ್ ಅವ್ರಿಗೆ ಒಂದು ಕಾರ್ಯಕ್ರಮ ಇರುತ್ತೆ. ಎಂದಿನಂತೆ ಡೈಲಿ ಹೆಂಗಾಗುತ್ತೋ ಹಂಗೆ ಶಂಕರ್ ನಾಗ್ ಅವರು ಆ ಕಾರ್ಯಕ್ರಮ ಮುಗಿಸಿ ತಮ್ಮ ಪತ್ನಿ ಹಾಗೂ ತಮ್ಮ ಮಗಳು ಕಾವ್ಯ ಜೊತೆ ಕಾರಲ್ಲಿ ಹೋಗ್ತಾರೆ. ಇದು ರಾಷ್ಟ್ರೀಯ ಹೆದ್ದಾರಿ, ನ್ಯಾಷನಲ್ ಹೈವೇ ದಾವಣಗೆರೆಯಲ್ಲಿ ಆಗಿದ್ದ ಘಟನೆ. ದುರದೃಷ್ಟವಶಾತ್ ಅವರ ಗಾಡಿ ಆಕ್ಸಿಡೆಂಟ್ ಆಗ್ತಾರೆ. ಗಾಯಗೊಂಡು ಹೇಗೂ ನಮ್ಮ ಅರುಂಧತಿ ಅವರ ಕಾವ್ಯ ಅವರು ಉಳ್ಕೊಳ್ತಾರೆ. ಆದ್ರೆ ನಮ್ಮ ದುರದೃಷ್ಟವಶಾತ್ ನಾವು ಶಂಕರ್ ನಾಗ್ ಅವ್ರನ್ನ ಕಳೆದುಕೊಳ್ತೀವಿ ಸ್ನೇಹಿತರೆ. ಆ ವ್ಯಕ್ತಿ ದೈವಿಕವಾಗಿಲ್ಲ ಅಂದ್ರು ಮನಸ್ಸಲ್ಲೂ ಶಂಕರ್ ನಾಗ್ ಅವ್ರು ಇನ್ನೂ ಇದ್ದಾರೆ. ಆ ವ್ಯಕ್ತಿ ನೀವು ನಂಬಲ್ಲ ಸ್ನೇಹಿತರೆ, ನಮ್ಮನ್ನು ಕಳೆದುಕೊಳ್ಳುವಾಗ ಬರೀ 35 ವರ್ಷ. ಆ ದಿನ ತುಂಬಾ ದೂರದರ್ಶನಗಳು, ಬ್ಲಾಕ್ ಅಂಡ್ ವೈಟ್ ಟಿವಿಯಲ್ಲಿ ರೇಡಿಯೋದ ಒಂದೇ ಕೂಗು, ಶಂಕರ್ ನಾಗಿನಿಂದ ಶಂಕರ್. ಎಷ್ಟೊಂದ್ ಜನ ಆಗ್ಲೇ ಅನ್ಕೊಂಡು ನಮ್ಮ ಕನ್ನಡ ಇಂಡಸ್ಟ್ರಿ ಮುಂದೆ ಹೋಗಲ್ಲ, ಯಾಕಂದ್ರೆ ನಾವು ಫೇಮಸ್ ಲೆಜೆಂಡ್ ನ ಕಳ್ಕೊಂಡ್ವಿ ಅಂತ. ಸ್ನೇಹಿತರೆ, ಇದಾದ್ಮೇಲೆ ನೀವು ನಂಬಲ್ಲ, ಇದೇ ವ್ಯಕ್ತಿ 90ಕ್ಕಿಂತ ಹೆಚ್ಚು ಮೂವಿಲಿ ಆಕ್ಟ್ ಮಾಡಿರ್ತಾರೆ, 8 ಮೂವಿನ ಡೈರೆಕ್ಟ್ ಮಾಡಿರ್ತಾರೆ. ಫೇಮಸ್ ಮಾಲ್ಗುಡಿ ಡೇಸ್ ಅನ್ನೋ ಸೀರೀಸ್ ನ ಅವಾಗ್ಲೇ ಬರೀ 12 ವರ್ಷ ಫಿಲಿಂ ಜರ್ನಿ ಮಾಡಿರ್ತಾರೆ. ನೀವು ಯೋಚನೆ ಮಾಡಿ ಸ್ನೇಹಿತರೆ, ಆ ವ್ಯಕ್ತಿ ಇವಾಗ ಇದ್ದಿದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿ ಬಗ್ಗೆ ಯಾರು ಕೀಳಾಗಿ ಮಾತಾಡೋಕ್ಕೂ ಯೋಚನೆ ಮಾಡ್ತಿದ್ವಿ ಸ್ನೇಹಿತರೆ. ಹೌದು, ಇದಿಷ್ಟು ನಮ್ಮ ಲೆಜೆಂಡ್ ಶಂಕರ್ ನಾಗ್ ಅವರ ಜೀವನದ ಬಗ್ಗೆ ಆಗಿರುತ್ತೆ. ಇನ್ನು ಯಾರು ಲೆಜೆಂಡ್ಸ್ ಲೈಫ್ ಸ್ಟೋರಿ ಬಗ್ಗೆ ತಿಳ್ಕೊಳ್ಬೇಕು ಅನ್ಕೊಂಡಿದ್ದೀರಾ, ಈಗಲೇ ಲೈಫ್ ಸೂತ್ರನ ಫಾಲೋ ಮಾಡಿ. ಮತ್ತೆ ಸಿಗ್ತೀನಿ, ಮತ್ತೆ ಹೇಳ್ತಾ ಇದೀನಿ, ಇದು ನಿಮ್ಮ ಲೈಫ್ ಸೂತ್ರ, ನಾನು ನಿಮ್ಮ